ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಒಂದು ವಾಕ್ಯ ಧ್ಯಾನ ಮಾಡೋಣ. ಕೀರ್ತನೆ 34:1. ನಮ್ಮ ಸ್ತೋತ್ರ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಆಮೇಲೆ ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ದೇವ್ರ ವಚನ ಏನಂತಂದ್ರೆ, ನಾವು ಯಾವಾಗಲೂ ಏನು ಮಾಡಬೇಕು? ಎಡಬಿಡದೆ ದೇವರನ್ನು ಕೊಂಡಾಡಬೇಕು. ಅಜ್ಜಿ ಕಥೆಯಾಗಲಿ ತಾತನ ಕಥೆಯಲ್ಲಿ ಹೇಳ್ಕೊಂಡು ಕೂಡದೆ, ಬೆಳಿಗ್ಗೆಯಿಂದ ವೇಸ್ಟ್ ಮಾತಾಡ್ಕೊಂಡು ಕೂಡದೆ, ನಾವು ಯಾವಾಗಲೂ ನಾವು ಸ್ತುತಿ ಸ್ತೋತ್ರದಲ್ಲಿ ಹೇಳೋರಾಗಿರ್ಬೇಕು. ದೇವರ ನಮ್ಮ ಸ್ತೋತ್ರ ಯಾವಾಗಲೂ ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡನು, ಆತನ ಸ್ತೋತ್ರವು ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು. ಯಾಕಂತಂದ್ರೆ ಸ್ತೋತ್ರದಿಂದ ನಮಗೆ ಜಯ ಸಿಗುವಂಥದ್ದಾಗಿದೆ, ವಾಕ್ಯದಿಂದ ನಮ್ಮನ್ನು ಜಯ ಸಿಗುವಂಥದ್ದಾಗಿದೆ. ಅವ್ರ ಮಾತು ಇವ್ರ ಮಾತು ಆಡ್ಕೊಂಡು ಕೂಡ ಬದಲು ನಾವು ದೇವರನ್ನು ಕೊಂಡಾಡಬೇಕು. ದೇವರ ನಮ್ಮ ಸ್ತೋತ್ರವಾಗಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಬೇರೆ ಮಾತೇ ಆಡ್ತೇವೆ ಹೊರತು ದೇವ್ರ ಮಾತು ನಾವು ಆಡೋದಿಲ್ಲ. ಅದಕ್ಕೆ ನಮ್ಮ ಬಾಯಲ್ಲಿ ಏನಿರಬೇಕು? ನಾವು ಎಡಬಿಡದೆ ದೇವರನ್ನು ಕೊಂಡಾಡಬೇಕು. ಹಾಗೆ ಯಾವಾಗಲೂ ಸ್ತುತಿ ಸ್ತೋತ್ರ ನಮ್ಮ ಬಾಯಲ್ಲಿ ಇರಬೇಕು. ದೇವರ ಸ್ತೋತ್ರ ನಾವು ಹೇಳ್ತಾನೆ ಇರಬೇಕು. ಅದು ನುಡಿ ನಾವು ಹೇಳ್ತಾ ಇದ್ರೆ ನಮ್ಗೆ ಯಾವ ಕೆಟ್ಟ ಆಲೋಚನೆ ಬರಲ್ಲ, ಯಾವ ಮನುಷ್ಯರದು ಆಲೋಚನೆ ಮಾಡಕ್ ಬಿಡಲ್ಲ, ಮತ್ತೆ ನಾವು ಅಂತ ಕಾರ್ಯಕ್ಕೆ ನಾವು ಹೋಗೋದೇ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಸ್ತುತಿ ಸ್ತೋತ್ರ ಇರ್ತದಲ್ಲ, ಆ ದುಷ್ಟ ಶಕ್ತಿ ನಮ್ಮನ್ನು ಆಳಲ್ಲ. ಆ ದುಷ್ಟ ಶಕ್ತಿ ನಮ್ಮಲ್ಲಿ ಬರ್ಬೇಕಂದ್ರೆ ನಾವು ಸುಮ್ಮನೆ ಇರ್ಬೇಕಷ್ಟೇ, ಸ್ತೋತ್ರ ಹೇಳ್ಬಾರ್ದು. ಅದಕ್ಕೆ ನಾವು ಅದಕ್ಕೆ ದೂರ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು? ಸ್ತುತಿ ಸ್ತೋತ್ರ ಹೇಳಬೇಕು. ಎಡಬಿಡದೆ ದೇವರನ್ನು ಕೊಂಡಾಡ್ಕೊತ ಇದ್ರೆ ನಮ್ಮಲ್ಲಿ ಅದು ಬರ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಅದು ಏನೇನು ಆಲೋಚನೆ ಕೊಡ್ತಂದ್ರೆ, ಇನ್ನೊಬ್ರು ಮಾತಾಡು, ಇನ್ನೊಬ್ರು ಶಿಲ್ಲ ಹೇಳು, ಇನ್ನೊಬ್ರಿಗೆ ಹೊಟ್ಟೆ ಕಿಸ್ಕೊಡು, ಇನ್ನೊಬ್ರ ಮೇಲೆ ದುರಾತ್ಮ ಶಕ್ತಿ ನಡೆಸು ಅಂತ ಹೇಳಿ ಅದೇನ್ ಮಾಡ್ತದ? ದುರಾತ್ಮ ಶಕ್ತಿನೇ ಅದು. ಅದಕ್ಕಾಗಿ ಏನ್ ಮಾಡ್ತದ? ಅದು ಇನ್ನೊಬ್ರ ಮೇಲೆ ಚಾಡಿ ಹೇಳ್ಕೊಂಡೇ ಇರ್ತದ. ಅಂತ ಆತ್ಮ ಇರೋರು ಅದು ಸೈತಾನ ಆತ್ಮ. ಹೇಳುವಂಥದ್ದು, ಇನ್ನೊಬ್ರು ಮಾತಾಡುವಂಥದ್ದು, ಇನ್ನೊಬ್ರ ಬಗ್ಗೆ ಚಿಂತೆ ಮಾಡುವಂಥದ್ದು, ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡುವಂತ ಕಾರ್ಯ ಸೈತಾನ ಬಿಟ್ರೆ ದೇವರ ಆತ್ಮಕ್ಕೆ ಅದು ಇಲ್ಲ. ಅದು ದೇವರ ಆತ್ಮ ಏನಂತಂದ್ರೆ, ನೀವು ಎಡಬಿಡದೆ ದೇವರನ್ನು ಕೊಂಡಾಡ್ರಿ. ಮತ್ತೆ ಯಾವಾಗಲೂ ನೀವೇನ್ ಮಾಡ್ರಿ? ಸ್ತುತಿ ಸ್ತೋತ್ರ ಹೇಳ್ಕೊಂಡಿರಿ. ಸ್ತುತಿ ಸ್ತೋತ್ರ ನಿಮ್ ಬಾಯಲ್ಲಿ ಇತ್ತು ಅಂದ್ರೆ ಆ ನಾಲಿಗೆ ಯಾವುದಕ್ಕೂ ಅಡ್ಡದಾರಿಗೆ ಹೋಗೋದಿಲ್ಲ. ಯಾಕಂದ್ರೆ ನಾಲಿಗೆಗೆ ಏನಿಲ್ಲ, ಎಲುಬು ಇಲ್ಲ. ಅದಕ್ಕಾಗಿ ಅದು ಎಕಡೆ ಬೇಕಡೆ ಹೊಳ್ತದ. ಅದಕ್ಕೋಸ್ಕರ ಇನ್ನೊಬ್ರು ಮಾತಾಡದೆ, ಬೇರೆಯವ್ರು ಮಾತಾಡದೆ, ಬೇರೆಯವ್ರ ಮೇಲೆ ಚಾಡಿ ಹೇಳದೆ, ಬೇರೆಯವ್ರ ಮೇಲೆ ಕಪಟ ದೇಶ ಮಾಡದೆ ನಾವು ದಿನವೆಲ್ಲ ಏನು ಮಾಡಬೇಕು? ಸ್ತುತಿ ಸ್ತೋತ್ರ ಹೇಳಬೇಕು. ಎಡಬಿಡದೆ ದೇವರನ್ನು ಕೊಂಡಾಡಬೇಕು. ಹಾಗಿದ್ರೆ ದೇವರು ನಂಬಬೇಕು. ನಾವು ಬೇರೆ ವಿಷಯ ಇಟ್ಕೊಂಡು ಅನೇಕ ಲೋಕದ ಕಾರ್ಯ ನಮ್ಮ ತೆಗೆಯಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ದೇವ್ರಿಗೆ ನಂಬೋದ್ರಲ್ಲಿ ಪ್ರಯೋಜನ ಇಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡಬೇಕು? ಈ ದಿನಗಳಲ್ಲಿ ನಾವು ಎಷ್ಟೋ ವರ್ಷದಿಂದ ನಾವು ಸೇವೆ ಮಾಡ್ತೇವೆ, ಎಷ್ಟೋ ವರ್ಷದಿಂದ ನಾವು ನಂಬಿದೆವು, ಎಷ್ಟೋ ವರ್ಷದಿಂದ ರಕ್ಷಣೆ ಹೊಂದಿದೆವು ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ ಚಾಡಿ ಗುಣಗಳು, ಹಟ್ಟಿ ಕಿಚ್ಚು, ಭೇದ ಭಾವ ಇತ್ತು ಅಂದರೆ ನೀವು ರಕ್ಷಣೆ ಹೊಂದಿ ವೇಸ್ಟು, ನೀವು ದೇವರಾತ್ಮ ಹೊಂದ್ಕೊಂಡು ವೇಸ್ಟು, ನೀವು ಅನ್ಯ ಭಾಷೆ ಮಾತಾಡಿದ್ರು ವೇಸ್ಟು, ಎಲ್ಲ ವೇಸ್ಟು. ಅಂಥ ಮಾತುಗಳು ಅನ್ಯ ಭಾಷೆ ಆಡೋರ ಬಾಯಿನಿಂದ ಈ ಮಾತುಗಳು ಯಾರಿಗೂ ಕೀಳಾಗಿ ಮಾತಾಡಬಾರ್ದು. ಯಾರು ಕೀಳಲ್ಲ, ಯಾರು ಮೇಲಲ್ಲ, ಎಲ್ಲರೂ ಏನಾಗಿದ್ದಾರೆ? ದೇವ್ರ ಮಕ್ಕಳೇ. ದೇವ್ರ ಮಕ್ಕಳು. ಒಂದು ಮನೆಗೆ 10 ಮಂದಿ ಮಕ್ಕಳು ಇರ್ತಾರಂದ್ರೆ 10 ಮಕ್ಕಳಿಗೆ ತಂದೆ ತಾಯಿ ಒಂದೇ ಥರ ನೋಡ್ಕೋತಾರೆ, ಬೇರೆ 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 ಮಾಡಲ್ಲ. ಅದಕ್ಕೋಸ್ಕರ ಒಬ್ರು ಸೇವೆ ಮಾಡತ್ತಾರ ಅಂತಂದ್ರೆ ಅವ್ರಿಗೆ ಓಡಿಸ್ಬೇಕು, ಅವ್ರಿಗೆ ಬಡದ ಹಚ್ಚಬೇಕು, ಇಲ್ಲಿಂದು ಅವ್ರಿಗೆ ನಿಂದ್ರು ಕೊಡ್ಬಾರ್ದಂತ ಹೊಟ್ಟೆ ಕಿಚ್ಚು ಕೊಡೋದು ದೇವ್ರ ಆತ್ಮದಲ್ಲ. ಅವರು ಬೆಳೀಲಿ ಇವರು ಬೆಳೀಲಿ ಅಂತ ಹೇಳ್ತಾನೆ ದೇವ್ರು, ಹೊರತು ಬೇರೆ ಯಾರು ಅದು ಆಲೋಚನೆ ಮಾಡಲ್ಲ. ಅದು ಆಲೋಚನೆ ಮಾಡೋದು ಸೈತಾನ, ಅದು ದುರಾತ್ಮ. ದುರಾತ್ಮ ಇದ್ದವರೇ ಈ ಕಾರ್ಯ ಮಾಡದೆ ಹೊರತು ದೇವ್ರ ಆತ್ಮ ಇದ್ದರು ದೇವ್ರ ಆತ್ಮಕ್ಕೆ ಅವಮಾನ, ಅನ್ಯ ಭಾಷೆಗೆ ಅವಮಾನ ಮಾಡುವಂಥ ಈ ವ್ಯಕ್ತಿಗಳಿಗೆ ಈ ದಿನಗಳಲ್ಲಿ ಮುಟ್ಟಬೇಕೆಂದು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ದೇವರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀವು ಒಳ್ಳೆಯವನು ಅಪ್ಪ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆ. ಅಪ್ಪ, ನೀನು ಒಳ್ಳೆಯವನಾಗಿದ್ದ ಮೇಲೆ ಕರ್ತನೆ, ನೀನು ನಂಬಿ ಅಂತವ್ರು ಕರ್ತನೆ ಒಳ್ಳೆಯದಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ಅಪ್ಪ. ಅನ್ಯರ ಬಳಿ ಕೂಡ ಕರ್ತನೆ ಭೇದ ಭಾವ ಇಲ್ಲ ದೇವ, ನಿನಗೆ ಸ್ತೋತ್ರ ಕರ್ತನೆ. ಆದರೆ ದೇವ್ರ ಮಕ್ಕಳು ಕರ್ತನೆ ಒಬ್ಬರ ಮೇಲೆ ಒಬ್ಬರು ಕರ್ತನೆ ಚಾಡಿ ಹೇಳ್ಕೊಂಡು ಒಬ್ಬರಿಗೊಬ್ಬರು ದ್ವೇಷ ಮಾಡ್ಕೊಂಡು ಜೀವಿಸುವಂಥ ಈ ಕಾಲದಲ್ಲಿ ಕರ್ತನೆ ಈ ಅಂಧಕಾರ ಶಕ್ತಿ ಕರ್ತನೆ ಯೇಸುವಿನ ನಾಮದಲ್ಲಿ ಲಯ ಮಾಡಿ ಯಾರ ಹತ್ರನೂ ಕರ್ತನೆ ಅಂಥ ಭೇದ ಭಾವ ಬರದೆ ಕರ್ತನೆ ಯಾವಾಗಲೂ ಎಡೆಬಿಡದೆ ನಿನ್ನ ಕೊಂಡಾಡುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಯಾವಾಗಲೂ ನಿನ್ನ ಸ್ತುತಿ ಸ್ತೋತ್ರ ಹೇಳುವ
ಹೇಳುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಸ್ತುತಿ ಸ್ತೋತ್ರ ಹೇಳೋದ್ರಲ್ಲಿ ಕರ್ತನೆ ಯಾವ ಸೈತಾನ ಅಡ್ಡಿ ಮಾಡೋದಿಲ್ಲ, ಯಾವ ಸೈತಾನ ನಮ್ಮ ಹತ್ತಿರನೂ ಬರೋದಿಲ್ಲ ದೇವ. ನಿನಗೆ ಸ್ತೋತ್ರ ಕರ್ತನೆ. ಅನೇಕ ಮಕ್ಕಳಿಗೆ ಈ ದಿನಗಳಲ್ಲಿ ಮುಟ್ಟು ಅಂಥ ಒಂದು ಆತ್ಮ ಪ್ರತಿಯೊಬ್ಬರ ಬಳಿ ಪ್ರವೇಶ ಆಗಲಿ ದೇವ. ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಪರಿಶುದ್ಧಾತ್ಮ ಎಲ್ಲರ ಬಳಿ ಆಳ್ಲಿ ದೇವ. ನಿನಗೆ ಸ್ತೋತ್ರ. ದುರಾತ್ಮ ಬೇಡ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ಸಭೆ ಹಾಳು ಮಾಡಿದ್ರಿಗೆ ನಾನು ಹಾಳು ಮಾಡ್ತೇನೆ ಅಂತ ಹೇಳಿದಿ ಕರ್ತನೆ. ಸಭೆ ಮಕ್ಕಳಿಗೆ ಪೀಡಿಸಿದವ್ರಿಗೆ ನಾನು ಪೀಡಿಸ್ತೇನೆ ಅಂತ ಹೇಳಿದಿ ಕರ್ತನೆ. ಸಭೆ ಮಕ್ಕಳು ಅವ್ರ ಮನಸ್ಸುಗಳು ಕೆಡಿಸುವಂಥವ್ರಿಗೆ ನಾನು ಕೆಡಿಸ್ತೇನೆ ಅಂತ ಹೇಳಿದೆಯಪ್ಪ. ನಿನಗೆ ಸ್ತೋತ್ರ. ಆ ಕಾರ್ಯ ನೀ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ. ನೀನು ಒಳ್ಳೆಯವನು ರಾಜ ಅಪ್ಪ. ನಿನ್ನ ನಂಬೋರು ಒಳ್ಳೆಯರಾಗಿ ಜೀವಿಸುವಂತೆ ಸಹಾಯ ಮಾಡು. ಪವಿತ್ರ ಆತ್ಮ ಭರಿತರಾಗಿ ಜೀವಿಸುವಂತೆ ಸಹಾಯ ಮಾಡು. ಏಕ ಮನಸ್ಸುಳ್ಳವರಾಗಿ ಸಹಾಯ ಮಾಡು ಕರ್ತನೆ. ನಿನಗೆ ಸ್ತೋತ್ರಪ್ಪ. ಯಾವುದೇ ಕಾರಣ ಕಡಿ ಬೀಳದೆ ಕರ್ತನೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರ್ಕೊಂಬದೆ ಕಡೆವರೆಗೂ ದೃಢವಾಗಿ ಸತ್ಯದಲ್ಲಿ ನಿಂತುಕೊಳ್ಳಕ್ಕೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರಿಗೆ ಮುಟ್ಟು ದೇವ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಕರ್ತನೆ ಅಪ್ಪ. ಎಷ್ಟೋ ಜನ ಕರ್ತನೆ ವೇದನೆಯಲ್ಲಿ, ಚಿಂತೆಯಲ್ಲಿ, ಭಾರಗಳಲ್ಲಿ ಕರ್ತನೆ, ಯುದ್ಧದಲ್ಲಿ ಕರ್ತನೆ ಅಪ್ಪ. ಅನೇಕ ಸರ್ಕಾರಗಳು ಕರ್ತನೆ ಅಪ್ಪ. MLAಗಳು MP ಗಳು ಕರ್ತನೆ ಅಪ್ಪ. ಅನೇಕ ಪ್ರಯತ್ನ ಮಾಡುವಾಗ ಕರ್ತನೆ ಅವರಿಗೋಸ್ಕರ ಈ ಲೋಕದಲ್ಲಿ ನಡೆಯುವಂಥ ಅಂಧಕಾರ ಶಕ್ತಿ ಮುರಿದು ಹೋಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕೆ ಹೊರತು ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ಕೊಂಡು ಜೀವಿಸುವಂತ ಆತ್ಮ ಯೇಸುವಿನ ನಾಮದಲ್ಲಿ ಇವತ್ತೇ ನೀ ಲಯ ಮಾಡ್ತೀವಿ ಎಂಬ ನಂಬಿಕೆ ನನಗಿದೆ ಕರ್ತನೆ. ನಿನಗೆ ಸ್ತೋತ್ರಪ್ಪ. ನಾನು ಧೈರ್ಯವಾಗಿ ಹೇಳ್ತೇನೆ ಕರ್ತನೆ. ನಿನಗೆ ಸ್ತೋತ್ರ. ಅಂಥ ಒಂದು ದುರಾತ್ಮ ನೀನು ಈ ದಿನಗಳಲ್ಲಿ ಸುಟ್ಟಿ ಹಾಕ್ತಿ ಎಂಬ ನಂಬಿಕೆ ನನಗಿದೆ ಕರ್ತನೆ. ಎಲ್ಲರೂ ನಿರ್ಮಲ ಮನಸ್ಸಿನಿಂದ ಜೀವಿಸುವಂತೆ ಎಲ್ಲರಿಗೆ ಒಂದೇ ಮನಸ್ಸು ಒಂದೇ ಆತ್ಮ ಕೊಟ್ಟು ದಯಪಾಲಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ಲೋಕದಲ್ಲಿ ಏನೋ ಆಗ್ಲತ್ತದ, ನಾವು ಇನ್ನೊಬ್ಬರ ಮೇಲೆ ಕರ್ತನೆ ಚಾಡಿ ಹೇಳ್ಕೊಂಡು ಇನ್ನೊಬ್ಬರ ಮೇಲೆ ದೇಶ ಮಾಡ್ಕೊಂಡು ಬದುಕ್ತೇವೆ ಎಂಬುದು ಒಂದು ಆತ್ಮ ಅಲ್ಲ ಕರ್ತನೆ. ಅದು ದುರಾತ್ಮ ಕರ್ತನೆ, ದೇವರಾತ್ಮ ಅಲ್ಲ ಕರ್ತನೆ. ಇಡೀ ಲೋಕಕ್ಕಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸು ಆತ್ಮ ಕೊಟ್ಟು ದಯಪಾಲಿಸು ಅಪ್ಪ. ನಿನ್ನ ಕೃಪೆ ಅಂತ ನಡೆಸು ದೇವ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸು ದೇವ. ಈ ಕಡೇ ದಿನದಲ್ಲಿ ಕರ್ತನೆ ಯಾರು ಬಿದ್ದು ಹೋಗಬಾರದು ಕರ್ತನೆ. ಸೈತಾನಕ್ಕೆ ಒಳಗಾಗದ ಹಾಗೆ ನೀನು ಕರ್ತನೆ ಅವರಿಗೆ ಮುಟ್ಟು ದೇವ. ನಿನಗೆ ಸ್ತೋತ್ರಪ್ಪ. ಆ ದುರಾತ್ಮ ಶಕ್ತಿ ಯೇಸುವಿನ ನಾಮದಲ್ಲಿ ಲಯ ಮಾಡಿ ನಿನ್ನ ಮಕ್ಕಳಾಗಿ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಕಡೇ ದಿನದಲ್ಲಿ ಎಲ್ಲರೂ ರಕ್ಷಣೆ ಹೊಂದುವಂತೆ ಅಪ್ಪ. ಇನ್ನೊಂದು ಆತ್ಮಕ್ಕೋಸ್ಕರ ತವಕ ಪಡಬೇಕೆ ಹೊರತು ಇನ್ನೊಂದು ಆತ್ಮ ಕರ್ತನೆಪ್ಪ ನಾಶವಾಗಲಿ, ಅವರು ಬಿದ್ದು ಹೋಗಲಿ, ಅವ್ರ ಕೆಟ್ಟು ಹೋಗಲಿ ಎಂಬ ಭಾವನೆ ಈ ಒಂದು ದುರಾತ್ಮ ಯೇಸುವಿನ ನಾಮದಲ್ಲಿ ಲಯವಾಗಬೇಕು ದೇವ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದಾಗೆ ಅಂತ ಒಂದು ದುರಾತ್ಮ ಲಯವಾಗಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ. ತಂದೆ, ಮಗ, ಪವಿತ್ರ ಆತ್ಮ ಹೆಸರಿನಿಂದ ಒಬ್ಬೊಬ್ಬರನ್ನು ಮುಟ್ಟತಿ ಎಂಬ ನಂಬಿಕೆ ನಮಗಿದೆ ಕರ್ತನೆ. ಇಡೀ ಲೋಕದಾಗೆ ಎಷ್ಟೋ ಜನ ಮರಣಕ್ಕೆ ಮರಣ ತುತ್ತಾಗ್ತದೆ ದೇವ. ಅಂಥ ಮಕ್ಕಳಿಗೆಲ್ಲ ಮುಟ್ಟಿ ಮಾತನಾಡು. ಅಂಥ ಮಕ್ಕಳಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು ದಯಪಾಲಿಸು ದೇವ. ನಿನಗೆ ಸ್ತೋತ್ರ. ಅನೇಕ ಮಕ್ಕಳು ಕಳವಳದಲ್ಲಿ ಕರ್ತನೆ ಭಯದಲ್ಲಿ ಜೀವಿಸ್ತಾ ಇದ್ದಾರೆ ದೇವ. ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸಿ ಆಶೀರ್ವದಿಸಿ ಮಹಿಮೆ ತೋರು ದೇವ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂತ ಸರ್ವಶಕ್ತನಾಗಿದೆ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಾನಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.